ಬಯೋವಿಟಾ ಒಂದು ನೈಸರ್ಗಿಕ ಸಸ್ಯ ಪ್ರಚೋದಕವಾಗಿದ್ದು ಸಮುದ್ರಗಳಲ್ಲಿ ಸಿಗುವಂತಹ ಪಾಚಿಗಳಿಂದ ತಯಾರಿಸಲ್ಪಟ್ಟಿದೆ. ಇದರ ಕೆಲವು ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಇದರಲ್ಲಿ ಸುಮಾರು 60ಕ್ಕೂ ಹೆಚ್ಚು ನೈಸರ್ಗಿಕವಾಗಿ ದೊರೆಯುವ ಪೋಷಕಾಂಶಗಳು, ಅಮೈನೋ ಆಮ್ಲಗಳು, ಜೀವಸತ್ವಗಳು ಮತ್ತು ಕಿಣ್ವಗಳಿವೆ. ಇದು ಗಿಡಕ್ಕೆ ಅಗತ್ಯವಿರುವ ಲಘು ಪೋಷಕಾಂಶಗಳನ್ನು ಸಮತೋಲನ ಪ್ರಮಾಣದಲ್ಲಿ ನೀಡುತ್ತದೆ. ಇದು ಗಿಡದ ಬೇರುಗಳ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಬೇರುಗಳು ಆಳವಾಗಿ ಭೂಮಿಯಲ್ಲಿ ಹೋಗಲು ಮತ್ತು ಭೂಮಿಯಲ್ಲಿರುವ ಪೋಷಕ ತತ್ವಗಳು ಅಥವಾ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಸಸ್ಯಗಳಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಬದಲಾಗುತ್ತಿರುವ ತಾಪಮಾನ ಮತ್ತು ಹವಾಮಾನದ ಪರಿಸ್ಥಿತಿಯಲ್ಲಿಯೂ ಕೂಡ ಸಸ್ಯಗಳಲ್ಲಿ ಸಮೃದ್ಧತೆಯನ್ನು ಮತ್ತು ಸಮೃದ್ಧವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತದೆ. ಇದು ಎಲೆಗಳಲ್ಲಿ ಹಸಿರು ಅಂಶವನ್ನು ಹೆಚ್ಚಿಸುತ್ತದೆ. ಇದರಿಂದ ಎಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಹೆಚ್ಚಿನ ಆಹಾರವನ್ನು ತಯಾರಿಸುತ್ತವೆ. ಇದರಿಂದ ಗಿಡಗಳು ಮತ್ತು ಎಲೆಗಳು ಯಾವತ್ತೂ ಹಚ್ಚ ಹಸಿರಾಗಿರುತ್ತವೆ. ಇದು ಹೂವು ಕಾಯಿಗಳನ್ನು ಉದುರುವುದನ್ನು ತಡೆಗಟ್ಟುತ್ತದೆ ಮತ್ತು ಸದೃಢವಾದ ಕಾಯಿಗಳಾಗಲು ಸಹಾಯ ಮಾಡುತ್ತದೆ ಮತ್ತು ಒಳ್ಳೆಯ ಕ್ವಾಲಿಟಿ, ಒಳ್ಳೆಯ ಗುಣಮಟ್ಟ ಮತ್ತು ಒಳ್ಳೆಯ ರುಚಿಯನ್ನು ಕೂಡ ಕಾಯಿಗಳಲ್ಲಿ ಇದು ನೀಡುತ್ತದೆ. ಉತ್ತಮ ಬಣ್ಣವನ್ನು ಬರುವಂತೆ ಮಾಡುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಲಾಭ ಬರುವಂತೆ ಮಾಡುತ್ತದೆ. ಇದರ ಬಳಸುವ ವಿಧಾನ: ಪ್ರತಿ ಲೀಟರ್ ನೀರಿಗೆ 1.5 ರಿಂದ 2 ml ಸೇರಿಸಿ ಸಿಂಪಡಿಸಬೇಕು ಮತ್ತು ಡ್ರಿಪ್ನಲ್ಲಿ ಬಳಸಬೇಕಾದ ಪ್ರಮಾಣ 200 ಲೀಟರ್ ನೀರಿನಲ್ಲಿ 500 ml ನಷ್ಟು ಬಯೋವಿಟಾ ಸೇರಿಸಿಕೊಂಡು ಡ್ರಿಪ್ನಲ್ಲಿ ಬಿಡಬಹುದು. ಮತ್ತು ಇದರ ಸಿಂಪಡಣೆಯ ಒಂದು ಸಮಯವನ್ನು ನೋಡೋದಾದರೆ, ಬೆಳೆಗಳ ಒಂದು ಬೆಳವಣಿಗೆಯ ಹಂತದಲ್ಲಿ ಸಿಂಪಡಣೆಯನ್ನು ತೆಗೆದುಕೊಳ್ಳಬೇಕು. ಅದಾದ ನಂತರ ಎರಡನೇ ಸಿಂಪಡಣೆಯನ್ನು ಹೂವು ಮತ್ತು ಮೊಗ್ಗಿನ ಹಂತದಲ್ಲಿ ಎರಡನೆಯ ಸಿಂಪಡಣೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ಮೂರನೆಯ ಸಿಂಪಡಣೆಯನ್ನು ಕಾಯಿ ಆಗುವ ಒಂದು ಹಂತದಲ್ಲಿ ಮೂರನೆಯ ಸಿಂಪಡಣೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದಾಗಿತ್ತು ಇವತ್ತಿನ ಒಂದು ಬಯೋವಿಟಾದ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಬಿಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ.